ದರ್ಶನ್ ಪವಿತ್ರ ಗೌಡ ಬೇಡಿಕೆ ಅಸ್ತು ಎಂದಿದೆ ನ್ಯಾಯಾಲಯ. ದರ್ಶನ್ಗೆ ಮೈಸೂರಿಗೆ ಹೋಗೋಕೆ 5 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದೆ. ದರ್ಶನ್ ಹಾಗೂ ಪವಿತ್ರ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ ನ್ಯಾಯಾಲಯ. ದರ್ಶನ್ಗೆ ಮೈಸೂರಿಗೆ ಹೋಗೋಕೆ 5 ದಿನ ಅವಕಾಶ ಕೊಟ್ಟಿದೆ. ಜನವರಿ 12ರಿಂದ 5 ದಿನ ಮೈಸೂರಿಗೆ ದರ್ಶನ್ ಪ್ರಯಾಣವನ್ನ ಬೆಳೆಸಬಹುದು. ಪವಿತ್ರ ಗೌಡಗೂ ಕೂಡ ದೇವಾಲಯಗಳಿಗೆ ಅರ್ಥಾತ್ ದೇವಸ್ಥಾನಗಳಿಗೆ ಹೋಗೋಕೆ ಅನುಮತಿಯನ್ನ ಕೊಟ್ಟಿದೆ. ಹೊರ ರಾಜ್ಯದ ದೇವಸ್ಥಾನಗಳಿಗೆ ಹೋಗುವಂತ ಅವಕಾಶವನ್ನ ಪವಿತ್ರ ಗೌಡಗೆ ಕೋರ್ಟ್ ಕೊಟ್ಟಿದೆ. CCH 57ನೇ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಇವತ್ತು ನಿಜಕ್ಕೂ ಕೂಡ ಶುಭ ಶುಕ್ರವಾರ. ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಇಬ್ಬರಿಗೂ ಕೂಡ ಅವರು ಇಟ್ಟಂತ ಬೇಡಿಕೆಗೆ ಕೋರ್ಟ್ ಅಸ್ತು ಅಂತ ಹೇಳಿರೋದು. ಸಂದೇಶ್, ಮಧುಸೂದನ್, ಇವತ್ತು ಇಬ್ಬರು ಕೂಡ ಇಟ್ಟಂತ ಬೇಡಿಕೆಗೆ ಅಥವಾ ಮನವಿಯನ್ನ ಪುರಸ್ಕರಿಸಿ ಇವತ್ತು ಇಬ್ಬರಿಗೂ ಕೂಡ ಅಂದ್ರೆ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ಬರಿಗೂ ಕೂಡ ಹೊರಗಡೆ ಹೋಗೋದಕ್ಕೆ ಅಂದ್ರೆ ಜ್ಯೂರಿಸ್ಡಿಕ್ಷನ್ ಇಂದ ಹೊರ ಹೋಗೋದಕ್ಕೆ ಈಗ ಅನುಮತಿ ಕೂಡ ಸಿಕ್ಕಿದೆ. ಯಾಕಂದ್ರೆ ಬೆಳಗ್ಗೆ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ 57ನೇ CCH ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಇಬ್ರು ಕೂಡ ಸಲ್ಲಿಸಿರ್ತಾರೆ ಪ್ರತ್ಯೇಕವಾಗಿ. ಆ ಅರ್ಜಿಯಲ್ಲಿ ಪ್ರಮುಖವಾಗಿ ದರ್ಶನ್ ಅವರು 1 ವಾರಗಳ ಕಾಲಾವಕಾಶವನ್ನ ಕೇಳಿರ್ತಾರೆ. ಅಂದ್ರೆ ಮೈಸೂರಿಗೆ ಹೋಗ್ಬೇಕು, ಹಾಗಾಗಿ ನನಗೆ ಕಾಲಾವಕಾಶ ಕೊಡಿ ಅಥವಾ ನಾನು ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರ ಒಂದು ಅರ್ಜಿಯನ್ನ ಪುರಸ್ಕರಿಸಿ ಅವರಿಗೆ 5 ದಿನಗಳ ಕಾಲ ದರ್ಶನ್ ಅವರಿಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ರೆ, ಮತ್ತೊಂದು ಕಡೆ 30 ದಿನಗಳ ಕಾಲ ಅನುಮತಿಯನ್ನ ಪವಿತ್ರ ಗೌಡ ಅವರು ಕೇಳಿರ್ತಾರೆ. ಅಂದ್ರೆ ವ್ಯವಹಾರಿಕ ಸಂಬಂಧ ವಿಚಾರಕ್ಕೆ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ 30 ದಿನಗಳ ಕಾಲ ಅವಕಾಶ ಬೇಕು. ನಾನು ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ದೆಹಲಿ ಮತ್ತೆ ಮುಂಬೈಗೆ ಹೋಗಿ ಬರ್ಬೇಕು, ಆ ಕಾರಣಕ್ಕಾಗಿ ಅನುಮತಿಯನ್ನ ಕೊಡಿ ಅಂತ ಹೇಳಿರ್ತಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ವ್ಯವಹಾರಿಕ ವಿಚಾರಕ್ಕೆ ಅಂದ್ರೆ RR ನಗರದಲ್ಲಿರುವಂತಹ ಒಂದು ಶೋರೂಮ್ಗೆ ಸಂಬಂಧಪಟ್ಟಂತೆ ಅಂದ್ರೆ ರೆಡ್ ಕಾರ್ಪೆಟ್ ಶೋರೂಮ್ಗೆ ಮೆಟೀರಿಯಲ್ಸ್ ಗಳನ್ನ ತರಬೇಕು, ಈ ಕಾರಣಕ್ಕಾಗಿ ನನಗೆ ಹೊರ ಹೋಗೋದಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅನುಮತಿ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಆ ಅರ್ಜಿಯನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ ಇಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಅಂದ್ರೆ ಪವಿತ್ರ ಗೌಡ ಅವರಿಗೆ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ, ದರ್ಶನ್ ಅವರಿಗೆ ಮೈಸೂರಿಗೆ ಹೋಗೋದಕ್ಕೆ ಇಬ್ಬರಿಗೂ ಕೂಡ ಅನುಮತಿಯನ್ನ ಕೊಟ್ಟು 57ನೇ CCH ನ್ಯಾಯಾಲಯ ಒಂದು ಆದೇಶವನ್ನ ನೀಡಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.